நெத்தில எழுதிருக்குன்னு நினைக்கிறேன். ஒரு மனுஷன் இந்த உலகத்திலேருந்து ட்ரேஸே இல்லாம தூக்க முடியும் தெரிஞ்சா அரங்க மதிர விசில் பறக்கவே உன்னை யாரும் இங்க வர சொன்னா? யாரும் இல்லாம தனியா வாழ்ந்து பழகிட்டீங்க. ஒருத்தன் பிறந்த உடனே தெரிஞ்சிருந்தோ என்கிட்டயே விளையாடி இருக்க. ನಾವಿವತ್ತ ಮಾತಾಡ್ತಿರೋದು 2025ರಲ್ಲಿ ರಿಲೀಸ್ ಆಗಿರುವಂಥ ರಜನಿಕಾಂತ್ ಅವರ ಕೂಲಿ ಮೂವಿ ಬಗ್ಗೆ ಮಾತಾಡ್ತಿರೋದು. 2025ರಲ್ಲಿ ರಿಲೀಸ್ ಆಗಿರುವಂಥ ಕೂಲಿ ಮೂವಿ ಭಾರತೀಯ ತಮಿಳು ಭಾಷೆಯ ಆ್ಯಕ್ಷನ್ ಥ್ರಿಲ್ಲರ್ ಚಲನಚಿತ್ರವಾಗಿದೆ. ಇದೊಂದು ಚಲನಚಿತ್ರವನ್ನು ಲೋಕೇಶ್ ಕನಗರಾಜ್ ಅವರು ಬರೆದು ನಿರ್ದೇಶಿಸಿದ್ದಾರೆ. ಸನ್ ಪಿಕ್ಚರ್ಸ್ ಅಡಿಯಲ್ಲಿ ಕಲ್ನಿಧಿ ಮರನ್ ಅವರು ನಿರ್ಮಿಸಿದ್ದಾರೆ. ಈ ಒಂದು ಚಲನಚಿತ್ರದಲ್ಲಿ ರಜನಿಕಾಂತ್, ನಾಗಾರ್ಜುನ್, ಅಕ್ಕಿನೇನಿ, ಸೌಬಿನ್ ಶಾಹಿರ್, ಉಪೇಂದ್ರ, ಶ್ರುತಿ ಹಾಸನ್, ಸತ್ಯರಾಜ್, ರಚಿತಾ ರಾಮ್ ಸೇರಿದಂತೆ ಹಲವಾರು ಕಲಾವಿದರು ಈ ಒಂದು ಮೂವಿಯಲ್ಲಿ ಕಾಣಿಸ್ಕೊಂಡಿದ್ದಾರೆ. ಆಮಿರ್ ಖಾನ್ ಮತ್ತು ಪೂಜಾ ಹೆಗ್ಡೆ ವಿಶೇಷ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಈ ಒಂದು ಚಿತ್ರದಲ್ಲಿ ಮಾಜಿ ಕೂಲಿ ಯೂನಿಯನ್ ನಾಯಕನೊಬ್ಬ ತನ್ನ ಸ್ನೇಹಿತನ ಸಾವಿನ ಬಗ್ಗೆ ತನಿಖೆ ನಡೆಸುತ್ತಾನೆ. ಅದು ಅವನನ್ನು ಅಪರಾಧ ಸಿಂಡಿಕೇಟ್ಗೆ ಕರೆದೊಯ್ಯುತ್ತದೆ. ಈ ಒಂದು ಮೂವಿಯನ್ನು ಸೆಪ್ಟೆಂಬರ್ 2023ರಲ್ಲಿ ತಲೈವರ್ 171 ಎಂಬ ತಾತ್ಕಾಲಿಕ ಟೈಟಲೊಂದಿಗೆ ಅಧಿಕೃತವಾಗಿ ರಿಲೀಸ್ ಮಾಡಲಾಯಿತು. ಏಕೆಂದರೆ ಇದು ರಜನಿಕಾಂತ್ ಅವರ ನಾಯಕನ ನಟನಾಗಿ 171ನೇ ಚಿತ್ರವಾಗಿದೆ. ಅಧಿಕೃತವಾಗಿ ಟೈಟಲನ್ನು ಏಪ್ರಿಲ್ 2024ರಲ್ಲಿ ರಿಲೀಸ್ ಮಾಡಲಾಯಿತು. ಜುಲೈ 2024 ಮತ್ತು ಮಾರ್ಚ್ 2025ರ ನಡುವೆ ಚೆನ್ನೈ, ಹೈದರಾಬಾದ್, ವಿಶಾಖಪಟ್ಟಣಂ, ಜೈಪುರ್ ಮತ್ತು ಬ್ಯಾಂಕಾಕ್ ಸೇರಿದಂತೆ ಪ್ರಮುಖ ಸ್ಥಳಗಳಲ್ಲಿ ಪ್ರಧಾನ ಫೋಟೋಗ್ರಫಿಯನ್ನು ನಡೆಯಿತು. ಈ ಒಂದು ಚಿತ್ರಕ್ಕೆ ಅನಿರುದ್ಧ್ ರವಿಚಂದ್ರ ಅವರು ಸಂಗೀತವನ್ನು ಸಂಯೋಜಿಸಿದ್ದಾರೆ. ಜೊತೆಗೆ ಗಿರೀಶ್ ಗಂಗಾಧರನ್ ಅವರು ಫೋಟೋಗ್ರಫಿಯನ್ನು ಸಂಯೋಜಿಸಿದ್ದಾರೆ. ಕೂಲಿ ಚಲನಚಿತ್ರವು ಆಗಸ್ಟ್ 14, 2025ರಂದು ವಿಶ್ವದಾದ್ಯಂತ ಥಿಯೇಟರ್ಗಳಲ್ಲಿ ಬಿಡುಗಡೆ ಮಾಡಲಾಯಿತು. ಈ ಒಂದು ಮೂವಿಯು ವಿಮರ್ಶಕರಿಂದ ಮಿಶ್ರ ವಿಮರ್ಶೆಯನ್ನು ಪಡೆಯಿತು ಮತ್ತು ವಾಣಿಜ್ಯಿಕವಾಗಿ ಯಶಸ್ವಿಯಾಯಿತು. ಈ ಒಂದು ಮೂವಿ 2025ರ ಅತಿ ಹೆಚ್ಚು ಗಳಿಕೆಯ ತಮಿಳು ಚಲನಚಿತ್ರವಾಗಿ ಹೊರಹೊಮ್ಮಿತು ಮತ್ತು 2025ರ 5ನೇ ಅತಿ ಹೆಚ್ಚು ಗಳಿಕೆಯ ಭಾರತೀಯ ಚಲನಚಿತ್ರವಾಗಿ ಹೊರಹೊಮ್ಮಿತು. ಸೊ ಇದಾಗಿತ್ತು ರಜನಿಕಾಂತ್ ಅವರ 2025ರಲ್ಲಿ ರಿಲೀಸ್ ಆಗಿರುವಂಥ ಕೂಲಿ ಮೂವಿ ಬಗ್ಗೆ ಮಾಹಿತಿ. ಯಾರೆಲ್ಲ ಈ ಮೂವಿನ ನೋಡಿದ್ದೀರಾ, ಮೂವಿ ಹೇಗನ್ನಿಸ್ತು ಅನ್ನೋದನ್ನು ಕಾಮೆಂಟಲ್ಲಿ ತಪ್ಪದೇ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಚಾನಲ್ಗೆ ಹೊಸದಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು.